ಬ್ಯಾಕ್ ಆನ್ ವಿಡಿಯೋಗ. ಸೊ ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಡೇ 9. ಸೊ ಡೇ 9 ವ್ಲಾಗ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ. ಸೊ ವ್ಲಾಗ್ ಅನ್ನಕ್ಕಾಗಲ್ಲ, ಕಂಟೆಂಟ್ ಒಂದು ಕ್ರಿಯೇಟ್ ಮಾಡ್ತಾ ಇದೀವಿ. ಏನಂದ್ರೆ ಇಲ್ಲಿ ಕಸಾನ ಗುಂಪಿ ಮಾಡಿದ್ರೆ ನೋಡು ಬನ್ನಿ ಒಂದ್ಸಲ ಕಸ ಎಷ್ಟಿದೆ ಅಂತ. ಗುಂಪಿ ಮಾಡಿ ಒಗ್ದಿದ್ದಾರೆ. ಈಗ ಏನಂದ್ರೆ ಈಗ ನೀರು ಕಿನಾಲ್ ಇರ್ತಿಲ್ಲಿ. ಸೊ ಹೋದ ವಿಡಿಯೋಲಿ ನೀವು ನೋಡಿರ್ಬೋದು ಕಿನಾಲ್ ಯಾವ ತರ ಇರುತ್ತೆ ಅಂತ. ಈಗ ನಾವು ಈ ವಿಡಿಯೋದಲ್ಲಿ ಏನಂದ್ರೆ ಡೇ 9 ವಿಡಿಯೋ ಮಾಡಿದಿತ್ತು. ಸೊ ಡೇ 9 ಏನ್ ವಿಡಿಯೋ ಮಾಡಿಲ್ಲ. ಸೊ ಅದ್ರ ಬಗ್ಗೆ ನಾವು ವಿಡಿಯೋ ಏನಾರ ಒಂದು ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಬೇಕಂತ. ಸೊ ಇವತ್ತು ಕಡ್ಲಿ ಹೂವು ಬಿಟ್ಟಿದೆ ಸರ್, ನೋಡಿದಿರ್ಬೇಕು. ಅಂದ್ರೆ ಹೂವು ಆಗಿರುತ್ತೆ ಕಡ್ಲಿಯಲ್ಲಿ ನೋಡಿ, ಈ ತರ ಹೂವು ಆಗಿರುತ್ತೆ ಕಡ್ಲಿಯಲ್ಲಿ. ಸೊ ಹೂವು ಆದ್ಮೇಲೆ ಇದ್ರ ಮೇಲೆ ಕಡ್ಲಿ ಆಗುತ್ತೆ. ಕಡ್ಲಿ ಆದ ತಕ್ಷಣನೇ ಇದ್ರ ಮೇಲೆ ಕಿಡಿ ಅಂತ ಇರುತ್ತೆ. ಸೊ ಕಿಡಿ ರೆಡಿ ಆಗುತ್ತೆ. ಕಿಡಿ ಆತಂದ್ರೆ ಅದು ಏನಾಗೈತಿ, ಅದು ಹುಳ ಬಿಟ್ಟು ಅದಕ್ಕೆ ಎಣ್ಣೆ ಹೊಡಬೇಕಂತ ಇರುತ್ತೆ. ಅದು ಪ್ರೊಸೆಸಿಂಗ್ ಅಂಡ್ 3 and 4 days 7 days ಅಂತ ಪ್ರೊಸೆಸಿಂಗ್ ಇರುತ್ತೆ. ಇದರ ಎಣ್ಣೆ ಹೊಡೆದು ಆಮೇಲೆ ಅದನ್ನ ಮತ್ತೊಂದು ಸ್ವಲ್ಪ ಸೇಫ್ ಆಗಿಡುವಂತ ಇವ್ರದ್ದು ಒಂದು ಕೆಲಸ ಇರುತ್ತೆ. ಸೊ ಇದು ಕಿಡಿ ಏನಾದ್ರು ಇವರು ನೋಡ್ಲಿಲ್ಲ, ಅದು ಕಿಡಿ ಆಗಿತ್ತು, ಅದೆಲ್ಲ ಲಾಸ್ ಆಗಬಹುದು. ಯಾಕಂದ್ರೆ ಕಿಡಿ ಕಡ್ಲಿಯನ್ನ ತಿಂದು ಲಾಸ್ ಆಗ್ಬಿಡುತ್ತೆ. ಸೊ ಈ ತರ ಇಲ್ಲಿ ಜೋಳನ ಹಾಕಿದ್ದಾರೆ. ಈಗ ಜೋಳನಲ್ಲಿ ಕಿಡಿ ಆಗ್ತವೆ, ಇದಕ್ಕೂ ಎಣ್ಣೆ ಹೊಡಿಬೇಕು. ಈಗ ನಾವು ಎಣ್ಣೆ ಹೊಡೆದನ್ನ ಒಂದು ವಿಡಿಯೋ ಮಾಡ್ತೀವಿ ಡೀಟೇಲ್ಸ್ ಆಗಿ. ಸೊ ಅದು ಇನ್ನು ನೆಕ್ಸ್ಟ್ ಬರೋ ಡೇ ಇಲ್ಲಿ ಅದು ಇದೆ. ಈಗ ಏನಂದ್ರೆ ಈಗ ಇಲ್ಲಿ ನಾವು ನೋಡ್ಬೇಕಂದ್ರೆ ಈಗ ಇಲ್ಲಿ ಮಧ್ಯಾಹ್ನಕ್ಕೆ ಸೈಡ್ ಬಂದಿದ್ದೀವಿ. ಈಗ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಕಡೆ ಕೆಲಸ ಏನಿಲ್ಲ. ಈಗ ಹುಳಿ ಆಗಿರುತ್ತೆ. ಹುಳಿಯಾಗಿ ನಾವು ಇಲ್ಲಿ ಕೆಲಸ ಅಂದ್ರೆ ಕಸ ಏನೋ ತೆಗಿಯಕ್ಕೆ ಆಗೋದೇ ಇಲ್ಲ ಹುಳಿ ಆದಾಗ. ನೋಡ್ತಾ ಇರ್ಬೋದು ಇಲ್ಲಿ ಯಾವ ತರ ಈಗ ಕ್ಲೈಮೇಟ್ ನಡೀತಾ ಇದೆ ಅಂತ. ಈಗ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಸೊ ಮನೆಗೆ ಹೋಗ್ಬೇಕು ಈಗ ವಿಡಿಯೋ ಇಷ್ಟ ಇತ್ತು. ಸೊ ವಿಡಿಯೋದಲ್ಲಿ ಏನಂದ್ರೆ ಈಗ ಇಲ್ಲಿ ಕಸ ನೋಡಿ ಯಾಮ ಬಾಜು ಈಗ ನಾವು ಈಗ ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ಬಂದಿದೆ ಈಗ. ಸೊ ಡಾಕ್ಯುಮೆಂಟ್ರಿ ಅಂತ ಹೇಳ್ಬೋದಲ್ಲ, ಸ್ವಲ್ಪ ನಾರ್ಮಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಈಗ ಡೀಟೇಲ್ಸ್ ಆಗಿ ನಿಮ್ಗೆ ಏನಾದ್ರಲ್ಲಿ ಗೊತ್ತಾಗುತ್ತೋ ಸ್ವಲ್ಪ ಕಮೆಂಟ್ ಮಾಡಿ. ಸೊ ಡೇ 9 ವಿಡಿಯೋ ವ್ಲಾಗಲ್ಲಿ ನಾನು ಏನು ಮಾಡಲಿ, ಡೈಲಿ ಕಂಟೆಂಟ್ ಏನು ಕ್ರಿಯೇಟ್ ಮಾಡಲಿ, ನಿಮಗೆ ತೋರಿಸೋದು ನಿಮಗೂ ಒಂಥರ ಅನಿಸ್ಬಿಡುತ್ತೆ ಏನು ನೋಡ್ತೀರಾ. ಸೊ ವ್ಯೂವರ್ಸ್ ಅಂದ್ರೆ ಚಾನಲ್ ಡಟ್ ಆಗಿಬಿಟ್ಟಿದೆ ಈಗ, ನಂದು ವ್ಯೂಸೇ ಬರ್ತಾ ಇಲ್ಲ. ಸೊ ಮೊದಲು 24 hours ಅಲ್ಲಿ ಒಂದು 100 ವ್ಯೂಸ್ ರೀಚ್ ಆಗಿತ್ತು. ಈಗ ಒಂದು 20 and 10 ವ್ಯೂಸ್ ರೀಚ್ ಆಗೋಕೆ ಆಗ್ತಾ ಇಲ್ಲ. ಇದು ನೋಡಿ ಬಿದಿರಿನ ಗಿಡ, ಬಾಕ್ಸ್ ಮೈಕ್ ಬಾಕ್ಸ್ ಅಲ್ಲೇ ಬಿಟ್ಟು ಬಂದ ತಡಿ ಪತ್ತು ಬರ್ತೀವಿ ಹೋಗಿ. ಕಲ್ತಿ ನೋಡ್ರಿ ಮಸ್ತ್ ಶಿವ್ ಐತೆ. ಮೈಕ್ ಬಾಕ್ಸ್ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಸೊ ಈಗ ವಿಡಿಯೋ ಅಂತೂ ಆಗಿದೆ. ಈಗ ವಿಡಿಯೋ ಮಾಡಿ ಮೈಕ್ ಅಲ್ಲೇ ಬಿಟ್ಟು ಬಂದಿವಿ. ಮೈಕ್ ಬಾಕ್ಸ್ ತುಂಬರ ಒಂದ್ಸಲ ನೋಡಿ. ಇಲ್ಲಿ ನಾಯಿ ಸಾಕಿದ್ದು ಎದುರು ಓಡಾಂತಿದ್ದೆ. ಈ ವ್ಲಾಗಲ್ಲಿ ಯಾರು ಹೊಸದಾಗಿ ಬಂದಿರಿ, ಸೊ ಇದು ಶೆಡ್ ಬೇರೆ ಇರ್ತಲ್ಲ, ಇದು ಶೆಡ್ ನಮ್ಮದೇ. ಈಗ ಏನಂದರೆ ಇವರು ಇಲ್ಲೇ ಇರ್ತಾರೆ. ಆಮೇಲೆ ಇಲ್ಲಿ ಕಸ ಮತ್ತು ನೀರು ಈ ಥರ ಇದೆ ಇಲ್ಲಿ. ಸೊ ನೋಡೋಣ ಪಾಳಿ ಗಿಡ. ಇದು ನನ್ನ ಮೈಕ್ ಬಾಕ್ಸ್, ಇದು ಮಾಡೋದು ಮೈಕ್ ಬಾಕ್ಸ್ ಇದು. ಹೇಗೆ ಇಟ್ಕೊಳ್ಳೋದು ಗೊತ್ತಾಗ್ತಿದ್ದಿಲ್ಲ. ಸೊ ಒಂದು ಕೈಲಿ ಕ್ಯಾಮ್ರಾ, ಒಂದು ಕೈಲಿ ಇದು ಎರಡು ಇರೋದು ಮಕ್ಕೊಂಡ್ಬಿಟ್ಟಿದ್ವಿ ನೋಡಿ ರಾಮ್ ತಿಂದು. ವಿಡಿಯೋದಲ್ಲಿ ಏನಂದರೆ ವ್ಲಾಗಿಂಗು. ಈಗ ಯಾರು ಹೊಸ್ದಾಗಿದ್ದೀರಿ, ಹೊಸ್ದಾಗಿ ಬಂದಾರೆ ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ ಅಂತೂ ಡೆಡ್ ಐತಿ. ಲೈಕ್ ಮಾಡಿರಿ ವಿಡಿಯೋನ, ಕಮೆಂಟ್ ಅಂತೂ ಮಾಡಿರಿ. ಒಂದು 10 ಕಮೆಂಟ್ಸ್ ಚಾಲೆಂಜ್ ಆ್ಯಂಡ್ 900 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಂದು 30 ಲೈಕ್ಸ್, ಒಂದು 50 ಲೈಕ್ಸ್ ಟಾರ್ಗೆಟ್, 50 ಲೈಕ್ಸ್ ಟಾರ್ಗೆಟ್. ಸೊ ತಾನೇ ಇದೀವಿ ಇನ್ನು. ಅದಾವೆ ಬೈಕ್ಲಿ ಯಾವ್ದ ಮಾಡ್ತಾರೆ. ಈಗ ನಮ್ಮ ಕಡೆ ಇದ್ದಾರೆ ಈಗ ನಮ್ಮ ರೋಹಿತ್ ಭಾಯ್. ದುಬೈದಲ್ಲಿ ಇವ್ರದ್ದು ದೊಡ್ಡ ಹೆಸರು ರಾಜೇಶ್ ಅಂತ. ಎಲ್ಲಾರು ಕರಿತಾರೆ ರಾಜೇಶ್ ಅಂತ ಹೇಳ್ರಿ. ಆದ್ರೆ ವಿಡಿಯೋಸ್ ಯೂಟ್ಯೂಬರ್ ಅಂದ್ರಲ್ಲ, ನಮ್ಮ ಕಾಯಿಗೂ ಸಿಕ್ಕಲ್ಲ.
ಹೊಲಕ್ ಕರ್ಕೊಂಡ್ ಬಂದಾರ ಕಬ್ ತಿನ್ಸತ್ತಾರ ಬಾಳ ಶಿವ ಐತಿ. ಸೊ ನೀವು ನೋಡಿದ್ರೆ ಇರ್ಬೋದು ಫಸ್ಟ್ ವಿಡಿಯೋ ಅಂದ್ರೆ ಇದು ಯೂಟ್ಯೂಬಿನ ಫಸ್ಟ್ ವಿಡಿಯೋ. ಸೊ ಬ್ಲಾಗಿಂಗ್ ಆಗಿತ್ತು. ಬ್ಲಾಗಿಂಗ್ ಕ್ರಿಯೇಟ್ ಮಾಡುವಾಗ ಫಸ್ಟ್ ವಿಡಿಯೋದಲ್ಲಿ ಇವನದಿದ್ದು ನನ್ನ ಬಾಜು. ಸೊ ವಿಡಿಯೋ ಮಾಡುವಾಗ ಸೊ ಇವತ್ತು ಮತ್ತೊಂದು ವಿಡಿಯೋ ಇಲ್ಲಿ ನಾವು ನೋಡ್ತಾ ಇದೀವಿ. ಈಗ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಓಪನ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ವಿಡಿಯೋ ಅಲ್ಲಿ ನಾನು ಸ್ವಲ್ಪ ಎಂಟ್ರಿ ಕೊಟ್ಟಿದ್ದೆ. ಆಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದ್ದೆ ಇವರಿಂದ. ಈಗ ನಂದು ಈಗ ನನ್ನಿಂದ ಅಂತೇನಿಲ್ಲ, ಇವ್ರು ಮಾಡ್ತಾ ಇದ್ರು ಅವಾಗ ಫಸ್ಟ್ ವಿಡಿಯೋದಲ್ಲಿ ನಾನಿದ್ದೆ ಅಂತ ಅಷ್ಟೇ. ನನ್ನಿಂದ ಏನು ಸ್ಟಾರ್ಟ್ ಆಗಿಲ್ಲ, ಅವ್ರ ಇನ್ಸ್ಪಿರೇಷನ್ ಅದು. ಈಗ ಹೋಗ್ತಾ ಇದೀವಿ ಬೈಕ್ ತಗೊಂಡಿದ್ವಿ. ಹುಬ್ಳಿಗೆ ಒಂದ್ಸಲ ಬರ್ತೀವಿ. ಹುಬ್ಳಿಗೆ ಒಂದ್ಸಲ ಬರ್ತೀವಿ. ಹುಬ್ಳಿಗೆ ಬಂದು ಅಲ್ಲಿ ಒಂದು ಚಾಲೆಂಜ್ ಇದೆ. ಏನಂದ್ರೆ ಒಂದು ನಾರ್ಮಲ್ ಒಂದು ಚಾಲೆಂಜ್ ವಿಡಿಯೋ ಮಾಡ್ಬೇಕಂತ ಇದೆ. ಈಗ ಅಣ್ಣ ಹಜಾರಿ ನಗೋಲ್ಲ, ನಿಮ್ಗೆ ನಗಿಸೋಕೆ 100 ರೂಪಾಯಿ ಕೊಡಬೇಕು. ಜೋಕ್ಸ್ ಹೇಳ್ಬೇಕು ಅಂದ್ರೆ 100 ರೂಪಾಯಿ ನಾವು ಕೊಡ್ತೀವಿ. ಜೋಕ್ಸ್ ಹೇಳಿ ನಗಿಸ್ಬೇಕು ವಿದೌಟ್ ಟಚಿಂಗ್. ಈ ಥರ ಒಂದು ಚಾಲೆಂಜ್ ಇದೆ. ಸೊ ಮಾಡ್ಬೇಕಂತ ಇದೆ. ನೋಡೋಣ ಹುಬ್ಳಿಗೆ ಒಂದ್ಸಲ ಹೋಗಿ ಮಾಡ್ತೀವಿ. ಕಾಂಕರಿ ಹುಬ್ಳಿ ಮೇ ಇನ್ನೂರು ಬಿಟ್ಟು ಮಾಲ್ ಹೊಸ ನಾರ್ಮಲ್ಗೆ ಹಾಂ ಲುಗ ಇರ್ತೀನಿ. ಮುಕ್ಕಳಿರ್ತಾರ ಬೈ. ಅಲ್ಲಿ ಮಾಡ್ತೀವಿ. ಸೊ ಯಾರ್ದಿರಿ ಡೇಟ್? ಇವತ್ತು ಡೇಟ್ ಎಷ್ಟು ಇವತ್ತು? 9 ಡಿಸೆಂಬರ್ 9 ಅಲ್ಲ ಇವತ್ತು? ಡಿಸೆಂಬರ್ 10ಕ್ಕೆ ಓಕೆ ಅಂತ ಹೇಳ್ಬಿಡ. ಡಿಸೆಂಬರ್ 10ಕ್ಕೆ ಬರ್ತೇವೆ. ಸೊ ವಿಡಿಯೋ ಇವತ್ತು ನೈಟ್ ಅಪ್ಲೋಡ್ ಆಗಿದ್ದಿದೆ. 11ಕ್ಕೆ ಡಿಸೆಂಬರ್ 11ಕ್ಕೆ. ಇದೊಂಥರ ನನ್ಗೆ ಅಂಬಾದ್ದಂಗೆ ರೀ. ಅನ್ನೋನ ಸಾಯೋ ಟೈಮ್ನಾಗೂ ಕಾಪಾಡಿದ. ಇದು ಕರ್ಕೊಂಡು 4 ಮಂದಿ ಹುಡುಗ್ಯಾರು ಕರ್ಕೊಂಡು ಹೋಗಿರಿ ನಾ ಗಜಮಾ ಮಾಡಕ್ಕೆ. 4 ಹುಡುಗ್ಯಾರ ರೀ. ದೇವ್ರು ಇದು, ನಮ್ಮ ದೇವ್ರು, ನನ್ನ ದೇವ್ರು ಇದು. ಓಕೆ ನೋಡೋಣ. ಈಗ ಹುಬ್ಳಿಗೆ ಬರೋ ಒಂದು ಚಾಲೆಂಜ್ ಇದೆ. ಈಗ ಬ್ಲಾಗಲ್ಲಿ ಎಷ್ಟು ಇತ್ತು ಮತ್ತೆ ತಿಳಿಸ್ಬೇಕಂತ ಇದೆ. ಈಗ ನಮ್ಮ ದೇವ್ರ ಮ್ಯಾಗೆ ಹರಿಸಿ ಮಗ ಎಂತಿಂತಾವ್ ಸಾಮಾನು ಇಡತ್ತೆ. ಈಗ ಈ ವಿಡಿಯೋದಲ್ಲಿ ಬಾಯಿ ಬೋಲ್ಸ್ಬಿಟ್ರೆ ಹಿಂಗೆ. ಸೊ ಗಾಯ್ಸ್, ನಾವು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀವಿ. ಬಾಯ್ ಬಾಯ್, ಟಾಟಾ, ಗುಡ್ ಬೈ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.